ಧರ್ಮಸ್ಥಳದಲ್ಲಿ ತಲೆಬುರುಡೆ ಪ್ರಕರಣದ ನಿರಂತರ ಶೋಧ ಕಾರ್ಯಾಚರಣೆಯಲ್ಲಿ ಇರುವಂತಹ ಎಸ್ಐಟಿ ಅಧಿಕಾರಿಗಳು ಇವತ್ತು ಜಿಪಿಆರ್ ಸಿಸ್ಟಂಗಳನ್ನು ತರಿಸಿ ಶೋಧ ಕಾರ್ಯಾಚರಣೆಯಲ್ಲಿ ಇವತ್ತು ತೊಡಗಿಸಿಕೊಂಡಿದ್ರು. ಸುಮಾರು 300 ಮೀಟರ್ ಆಳದವರೆಗೂ ಕೂಡ ಜಿಪಿಆರ್ ರೇಂಜ್ನಲ್ಲಿ ಅಲ್ಲಿ ಶೋಧ ಕಾರ್ಯವನ್ನ ಮಾಡಿತು. ಆದ್ರೆ 13ನೇ ಪಾಯಿಂಟ್ ಕಗ್ಗಂಟಾಗಿದ್ದಂತಹ ಪಾಯಿಂಟ್ ನಲ್ಲಿ ಕಾರ್ಯಾಚರಣೆ ಮಾಡಿದಂತ ಜಿಪಿಆರ್ ತಂತ್ರಜ್ಞಾನ ಈಗ ಈ ಹೊತ್ತಿಗೆ ಯಾವೊಂದು ಅಸ್ಥಿಪಂಜರವನ್ನು ಕೂಡ ಗುರುತಿಸಿಲ್ಲ. ಅಲ್ಲಿ ಯಾವುದೇ ಅಸ್ಥಿಪಂಜರದ ಕಳೆಬರಗಳಿರೋದು ಕೂಡ ಪತ್ತೆಯಾಗಿಲ್ಲ. ಟುಸ್ ಆಗಿದೆ ಜಿಪಿಆರ್ ತಂತ್ರಜ್ಞಾನದ ಮೂಲಕ ನಡೆಸಿದ ಶೋಧ ಕಾರ್ಯಾಚರಣೆ. ಅತಿ ದೊಡ್ಡ ಟ್ವಿಸ್ಟ್ ಇದು ಧರ್ಮಸ್ಥಳದ ತಲೆಬುರುಡೆ ಪ್ರಕರಣಕ್ಕೆ. ತೀವ್ರ ಕುತೂಹಲವನ್ನ ಕೆರಳಿಸಿದ 13ನೇ ಪಾಯಿಂಟ್, ಕಗ್ಗಂಟಾಗಿದ್ದಂತಹ 13ನೇ ಪಾಯಿಂಟ್. ಜಿಪಿಆರ್ ನೆಲ ಶೋಧಕ್ಕೂ ಕೂಡ ಅಸ್ಥಿಪಂಜರ ಪತ್ತೆ ಆಗಲಿಲ್ಲ. ಸ್ಥಳಕ್ಕೆ ಹಿಟಾಚಿಯನ್ನ ಎಸ್ಐಟಿ ಅಧಿಕಾರಿಗಳು ತರಿಸಿದ್ದಾರೆ. ಯಾವುದೇ ದುರ್ಗಮ ಆಗಿದ್ರೂ ಕೂಡ ಅದನ್ನ ಅಗೆದೇ ತೀರಬೇಕು ಅಂತ ಹೇಳಿ ಈಗ ಅಲ್ಲಿ ಹಿಟಾಚಿಗಳನ್ನ ತರಿಸಿ ಆ 13ನೇ ಪಾಯಿಂಟ್ ನನ್ನ ಅಗೆಯೋ ಕಾರ್ಯಾಚರಣೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಆರಂಭ ಆಗುತ್ತೆ. ಜಿಪಿಆರ್ ತಂತ್ರಜ್ಞಾನದ ಮೂಲಕ ಒಂದು ಪರಿಣಾಮಕಾರಿಯಾದ ರಿಸಲ್ಟ್ ಸಿಗುತ್ತೆ ಅಂತ ಹೇಳಿ ಎಲ್ಲರೂ ಅಂದುಕೊಂಡಿದ್ರು. ಆದ್ರೆ ಈ ಹೊತ್ತಿಗೆ ಜಿಪಿಆರ್ ತಂತ್ರಜ್ಞಾನದ ಮೂಲಕ ಸುಮಾರು 3 ಸುತ್ತಿನಲ್ಲಿ ಅಲ್ಲಿ ಡ್ರೋನ್ ಅನ್ನ ಹಾರಿಸಿ ಜಿಪಿಆರ್ ಟೆಕ್ನಾಲಜಿಯನ್ನ ಬಳಸಿ 300 ಅಡಿಯವರೆಗೂ ಕೂಡ ಕೆಳಗಡೆ ಅನ್ವೇಷಣೆ ಮಾಡಿದ್ರು ಕೂಡ ಯಾವ ಅಸ್ಥಿಪಂಜರವೂ ಕೂಡ ಸಿಗದೇ ಇರೋದ್ರಿಂದಾಗಿ ಅಗೈನ್ ಮ್ಯಾನ್ಯುವಲಿ ಅಲ್ಲಿ ಅಗೆಯುವುದಕ್ಕೆ ಈಗ ಮತ್ತೆ ಹಿಟಾಚನ್ನ ತರಿಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಧರ್ಮಸ್ಥಳದಲ್ಲಿ ತಲೆಬುರುಡೆ ಪ್ರಕರಣದ ನಿರಂತರ ಶೋಧ ಕಾರ್ಯಾಚರಣೆಯಲ್ಲಿ ಇರುವಂತಹ ಎಸ್ಐಟಿ ಅಧಿಕಾರಿಗಳು ಇವತ್ತು ಜಿಪಿಆರ್ ಸಿಸ್ಟಂಗಳನ್ನು ತರಿಸಿ ಶೋಧ ಕಾರ್ಯಾಚರಣೆಯಲ್ಲಿ ಇವತ್ತು ತೊಡಗಿಸಿಕೊಂಡಿದ್ರು. ಸುಮಾರು 300 ಮೀಟರ್ ಆಳದವರೆಗೂ ಕೂಡ ಜಿಪಿಆರ್ ರೇಂಜ್ನಲ್ಲಿ ಅಲ್ಲಿ ಶೋಧ ಕಾರ್ಯವನ್ನ ಮಾಡಿತು. ಆದ್ರೆ 13ನೇ ಪಾಯಿಂಟ್ ಕಗ್ಗಂಟಾಗಿದ್ದಂತಹ ಪಾಯಿಂಟ್ ನಲ್ಲಿ ಕಾರ್ಯಾಚರಣೆ ಮಾಡಿದಂತ ಜಿಪಿಆರ್ ತಂತ್ರಜ್ಞಾನ ಈಗ ಈ ಹೊತ್ತಿಗೆ ಯಾವೊಂದು ಅಸ್ಥಿಪಂಜರವನ್ನು ಕೂಡ ಗುರುತಿಸಿಲ್ಲ. ಅಲ್ಲಿ ಯಾವುದೇ ಅಸ್ಥಿಪಂಜರದ ಕಳೆಬರಗಳಿರೋದು ಕೂಡ ಪತ್ತೆಯಾಗಿಲ್ಲ. ಟುಸ್ ಆಗಿದೆ ಜಿಪಿಆರ್ ತಂತ್ರಜ್ಞಾನದ ಮೂಲಕ ನಡೆಸಿದ ಶೋಧ ಕಾರ್ಯಾಚರಣೆ. ಅತಿ ದೊಡ್ಡ ಟ್ವಿಸ್ಟ್ ಇದು ಧರ್ಮಸ್ಥಳದ ತಲೆಬುರುಡೆ ಪ್ರಕರಣಕ್ಕೆ. ತೀವ್ರ ಕುತೂಹಲವನ್ನ ಕೆರಳಿಸಿದ 13ನೇ ಪಾಯಿಂಟ್, ಕಗ್ಗಂಟಾಗಿದ್ದಂತಹ 13ನೇ ಪಾಯಿಂಟ್. ಜಿಪಿಆರ್ ನೆಲ ಶೋಧಕ್ಕೂ ಕೂಡ ಅಸ್ಥಿಪಂಜರ ಪತ್ತೆ ಆಗಲಿಲ್ಲ. ಸ್ಥಳಕ್ಕೆ ಹಿಟಾಚಿಯನ್ನ ಎಸ್ಐಟಿ ಅಧಿಕಾರಿಗಳು ತರಿಸಿದ್ದಾರೆ. ಯಾವುದೇ ದುರ್ಗಮ ಆಗಿದ್ರೂ ಕೂಡ ಅದನ್ನ ಅಗೆದೇ ತೀರಬೇಕು ಅಂತ ಹೇಳಿ ಈಗ ಅಲ್ಲಿ ಹಿಟಾಚಿಗಳನ್ನ ತರಿಸಿ ಆ 13ನೇ ಪಾಯಿಂಟ್ ನನ್ನ ಅಗೆಯೋ ಕಾರ್ಯಾಚರಣೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಆರಂಭ ಆಗುತ್ತೆ. ಜಿಪಿಆರ್ ತಂತ್ರಜ್ಞಾನದ ಮೂಲಕ ಒಂದು ಪರಿಣಾಮಕಾರಿಯಾದ ರಿಸಲ್ಟ್ ಸಿಗುತ್ತೆ ಅಂತ ಹೇಳಿ ಎಲ್ಲರೂ ಅಂದುಕೊಂಡಿದ್ರು. ಆದ್ರೆ ಈ ಹೊತ್ತಿಗೆ ಜಿಪಿಆರ್ ತಂತ್ರಜ್ಞಾನದ ಮೂಲಕ ಸುಮಾರು 3 ಸುತ್ತಿನಲ್ಲಿ ಅಲ್ಲಿ ಡ್ರೋನ್ ಅನ್ನ ಹಾರಿಸಿ ಜಿಪಿಆರ್ ಟೆಕ್ನಾಲಜಿಯನ್ನ ಬಳಸಿ 300 ಅಡಿಯವರೆಗೂ ಕೂಡ ಕೆಳಗಡೆ ಅನ್ವೇಷಣೆ ಮಾಡಿದ್ರು ಕೂಡ ಯಾವ ಅಸ್ಥಿಪಂಜರವೂ ಕೂಡ ಸಿಗದೇ ಇರೋದ್ರಿಂದಾಗಿ ಅಗೈನ್ ಮ್ಯಾನ್ಯುವಲಿ ಅಲ್ಲಿ ಅಗೆಯುವುದಕ್ಕೆ ಈಗ ಮತ್ತೆ ಹಿಟಾಚನ್ನ ತರಿಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಧರ್ಮಸ್ಥಳದಲ್ಲಿ ತಲೆಬುರುಡೆ ಪ್ರಕರಣದ ನಿರಂತರ ಶೋಧ ಕಾರ್ಯಾಚರಣೆಯಲ್ಲಿ ಇರುವಂತಹ ಎಸ್ಐಟಿ ಅಧಿಕಾರಿಗಳು ಇವತ್ತು ಜಿಪಿಆರ್ ಸಿಸ್ಟಂಗಳನ್ನು ತರಿಸಿ ಶೋಧ ಕಾರ್ಯಾಚರಣೆಯಲ್ಲಿ ಇವತ್ತು ತೊಡಗಿಸಿಕೊಂಡಿದ್ರು. ಸುಮಾರು 300 ಮೀಟರ್ ಆಳದವರೆಗೂ ಕೂಡ ಜಿಪಿಆರ್ ರೇಂಜ್ನಲ್ಲಿ ಅಲ್ಲಿ ಶೋಧ ಕಾರ್ಯವನ್ನ ಮಾಡಿತು. ಆದ್ರೆ 13ನೇ ಪಾಯಿಂಟ್ ಕಗ್ಗಂಟಾಗಿದ್ದಂತಹ ಪಾಯಿಂಟ್ ನಲ್ಲಿ ಕಾರ್ಯಾಚರಣೆ ಮಾಡಿದಂತ ಜಿಪಿಆರ್ ತಂತ್ರಜ್ಞಾನ ಈಗ ಈ ಹೊತ್ತಿಗೆ ಯಾವೊಂದು ಅಸ್ಥಿಪಂಜರವನ್ನು ಕೂಡ ಗುರುತಿಸಿಲ್ಲ. ಅಲ್ಲಿ ಯಾವುದೇ ಅಸ್ಥಿಪಂಜರದ ಕಳೆಬರಗಳಿರೋದು ಕೂಡ ಪತ್ತೆಯಾಗಿಲ್ಲ. ಟುಸ್ ಆಗಿದೆ ಜಿಪಿಆರ್ ತಂತ್ರಜ್ಞಾನದ ಮೂಲಕ ನಡೆಸಿದ ಶೋಧ ಕಾರ್ಯಾಚರಣೆ. ಅತಿ ದೊಡ್ಡ ಟ್ವಿಸ್ಟ್ ಇದು ಧರ್ಮಸ್ಥಳದ ತಲೆಬುರುಡೆ ಪ್ರಕರಣಕ್ಕೆ. ತೀವ್ರ ಕುತೂಹಲವನ್ನ ಕೆರಳಿಸಿದ 13ನೇ ಪಾಯಿಂಟ್, ಕಗ್ಗಂಟಾಗಿದ್ದಂತಹ 13ನೇ ಪಾಯಿಂಟ್. ಜಿಪಿಆರ್ ನೆಲ ಶೋಧಕ್ಕೂ ಕೂಡ ಅಸ್ಥಿಪಂಜರ ಪತ್ತೆ ಆಗಲಿಲ್ಲ. ಸ್ಥಳಕ್ಕೆ ಹಿಟಾಚಿಯನ್ನ ಎಸ್ಐಟಿ ಅಧಿಕಾರಿಗಳು ತರಿಸಿದ್ದಾರೆ. ಯಾವುದೇ ದುರ್ಗಮ ಆಗಿದ್ರೂ ಕೂಡ ಅದನ್ನ ಅಗೆದೇ ತೀರಬೇಕು ಅಂತ ಹೇಳಿ ಈಗ ಅಲ್ಲಿ ಹಿಟಾಚಿಗಳನ್ನ ತರಿಸಿ ಆ 13ನೇ ಪಾಯಿಂಟ್ ನನ್ನ ಅಗೆಯೋ ಕಾರ್ಯಾಚರಣೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಆರಂಭ ಆಗುತ್ತೆ. ಜಿಪಿಆರ್ ತಂತ್ರಜ್ಞಾನದ ಮೂಲಕ ಒಂದು ಪರಿಣಾಮಕಾರಿಯಾದ ರಿಸಲ್ಟ್ ಸಿಗುತ್ತೆ ಅಂತ ಹೇಳಿ ಎಲ್ಲರೂ ಅಂದುಕೊಂಡಿದ್ರು. ಆದ್ರೆ ಈ ಹೊತ್ತಿಗೆ ಜಿಪಿಆರ್ ತಂತ್ರಜ್ಞಾನದ ಮೂಲಕ ಸುಮಾರು 3 ಸುತ್ತಿನಲ್ಲಿ ಅಲ್ಲಿ ಡ್ರೋನ್ ಅನ್ನ ಹಾರಿಸಿ ಜಿಪಿಆರ್ ಟೆಕ್ನಾಲಜಿಯನ್ನ ಬಳಸಿ 300 ಅಡಿಯವರೆಗೂ ಕೂಡ ಕೆಳಗಡೆ ಅನ್ವೇಷಣೆ ಮಾಡಿದ್ರು ಕೂಡ
ಯಾವ ಅಸ್ಥಿ ಪಂಜರವೂ ಕೂಡ ಸಿಗದೇ ಇರೋದ್ರಿಂದಾಗಿ ಅಗೈನ್ ಮ್ಯಾನ್ಯುವಲಿ ಅಲ್ಲಿ ಅಗೆಯುವುದಕ್ಕೆ ಈಗ ಮತ್ತೆ ಹಿಟಾಚಿ ಅನ್ನು ತರಿಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಧರ್ಮಸ್ಥಳದಲ್ಲಿ ತಲೆಬುರುಡೆ ಪ್ರಕರಣದ ನಿರಂತರ ಶೋಧ ಕಾರ್ಯಾಚರಣೆಯಲ್ಲಿ ಇರುವಂತಹ ಎಸ್ಐಟಿ ಅಧಿಕಾರಿಗಳು ಇವತ್ತು ಜಿಪಿಆರ್ ಸಿಸ್ಟಮ್ಗಳನ್ನು ತರಿಸಿ ಶೋಧ ಕಾರ್ಯಾಚರಣೆಯಲ್ಲಿ ಇವತ್ತು ತೊಡಗಿಸಿಕೊಂಡಿದ್ರು. ಸುಮಾರು 300 ಮೀಟರ್ ಆಳದವರೆಗೂ ಕೂಡ ಜಿಪಿಆರ್ ರೇಂಜ್ನಲ್ಲಿ ಅಲ್ಲಿ ಶೋಧ ಕಾರ್ಯವನ್ನ ಮಾಡಿತು. ಆದ್ರೆ 13ನೇ ಪಾಯಿಂಟ್ ಕಗ್ಗಂಟಾಗಿದ್ದಂತಹ ಪಾಯಿಂಟ್ ನಲ್ಲಿ ಕಾರ್ಯಾಚರಣೆ ಮಾಡಿದಂತ ಜಿಪಿಆರ್ ತಂತ್ರಜ್ಞಾನ ಈಗ ಈ ಹೊತ್ತಿಗೆ ಯಾವೊಂದು ಅಸ್ಥಿಪಂಜರವನ್ನು ಕೂಡ ಗುರುತಿಸಿಲ್ಲ. ಅಲ್ಲಿ ಯಾವುದೇ ಅಸ್ಥಿಪಂಜರದ ಕಳೆಬರಗಳಿರೋದು ಕೂಡ ಪತ್ತೆಯಾಗಿಲ್ಲ. ಟುಸ್ ಆಗಿದೆ ಜಿಪಿಆರ್ ತಂತ್ರಜ್ಞಾನದ ಮೂಲಕ ನಡೆಸಿದ ಶೋಧ ಕಾರ್ಯಾಚರಣೆ. ಅತಿ ದೊಡ್ಡ ಟ್ವಿಸ್ಟ್ ಇದು ಧರ್ಮಸ್ಥಳದ ತಲೆಬುರುಡೆ ಪ್ರಕರಣಕ್ಕೆ. ತೀವ್ರ ಕುತೂಹಲವನ್ನ ಕೆರಳಿಸಿದ 13ನೇ ಪಾಯಿಂಟ್, ಕಗ್ಗಂಟಾಗಿದ್ದಂತಹ 13ನೇ ಪಾಯಿಂಟ್. ಜಿಪಿಆರ್ ನೆಲ ಶೋಧಕ್ಕೂ ಕೂಡ ಅಸ್ಥಿಪಂಜರ ಪತ್ತೆ ಆಗಲಿಲ್ಲ. ಸ್ಥಳಕ್ಕೆ ಹಿಟಾಚಿಯನ್ನ ಎಸ್ಐಟಿ ಅಧಿಕಾರಿಗಳು ತರಿಸಿದ್ದಾರೆ. ಯಾವುದೇ ದುರ್ಗಮ ಆಗಿದ್ರೂ ಕೂಡ ಅದನ್ನ ಅಗೆದೇ ತೀರಬೇಕು ಅಂತ ಹೇಳಿ ಈಗ ಅಲ್ಲಿ ಹಿಟಾಚಿಗಳನ್ನ ತರಿಸಿ ಆ 13ನೇ ಪಾಯಿಂಟ್ ಅನ್ನ ಅಗೆಯೋ ಕಾರ್ಯಾಚರಣೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಆರಂಭ ಆಗುತ್ತೆ. ಜಿಪಿಆರ್ ತಂತ್ರಜ್ಞಾನದ ಮೂಲಕ ಒಂದು ಪರಿಣಾಮಕಾರಿಯಾದ ರಿಸಲ್ಟ್ ಸಿಗುತ್ತೆ ಅಂತ ಹೇಳಿ ಎಲ್ಲರೂ ಅಂದುಕೊಂಡಿದ್ರು. ಆದ್ರೆ ಈ ಹೊತ್ತಿಗೆ ಜಿಪಿಆರ್ ತಂತ್ರಜ್ಞಾನದ ಮೂಲಕ ಸುಮಾರು 3 ಸುತ್ತಿನಲ್ಲಿ ಅಲ್ಲಿ ಡ್ರೋನ್ ಅನ್ನ ಹಾರಿಸಿ ಜಿಪಿಆರ್ ಟೆಕ್ನಾಲಜಿಯನ್ನ ಬಳಸಿ 300 ಅಡಿಯವರೆಗೂ ಕೂಡ ಕೆಳಗಡೆ ಅನ್ವೇಷಣೆ ಮಾಡಿದ್ರು ಕೂಡ ಯಾವ ಅಸ್ಥಿಪಂಜರವೂ ಕೂಡ ಸಿಗದೇ ಇರೋದ್ರಿಂದಾಗಿ ಅಗೈನ್ ಮ್ಯಾನ್ಯುವಲಿ ಅಲ್ಲಿ ಅಗೆಯುವುದಕ್ಕೆ ಈಗ ಮತ್ತೆ ಹಿಟಾಚಿಯನ್ನ ತರಿಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಧರ್ಮಸ್ಥಳದಲ್ಲಿ ತಲೆಬುರುಡೆ ಪ್ರಕರಣದ ನಿರಂತರ ಶೋಧ ಕಾರ್ಯಾಚರಣೆಯಲ್ಲಿ ಇರುವಂತಹ ಎಸ್ಐಟಿ ಅಧಿಕಾರಿಗಳು ಇವತ್ತು ಜಿಪಿಆರ್ ಸಿಸ್ಟಮ್ಗಳನ್ನು ತರಿಸಿ ಶೋಧ ಕಾರ್ಯಾಚರಣೆಯಲ್ಲಿ ಇವತ್ತು ತೊಡಗಿಸಿಕೊಂಡಿದ್ರು. ಸುಮಾರು 300 ಮೀಟರ್ ಆಳದವರೆಗೂ ಕೂಡ ಜಿಪಿಆರ್ ರೇಂಜ್ನಲ್ಲಿ ಅಲ್ಲಿ ಶೋಧ ಕಾರ್ಯವನ್ನ ಮಾಡಿತು. ಆದ್ರೆ 13ನೇ ಪಾಯಿಂಟ್ ಕಗ್ಗಂಟಾಗಿದ್ದಂತಹ ಪಾಯಿಂಟ್ ನಲ್ಲಿ ಕಾರ್ಯಾಚರಣೆ ಮಾಡಿದಂತ ಜಿಪಿಆರ್ ತಂತ್ರಜ್ಞಾನ ಈಗ ಈ ಹೊತ್ತಿಗೆ ಯಾವೊಂದು ಅಸ್ಥಿಪಂಜರವನ್ನು ಕೂಡ ಗುರುತಿಸಿಲ್ಲ. ಅಲ್ಲಿ ಯಾವುದೇ ಅಸ್ಥಿಪಂಜರದ ಕಳೆಬರಗಳಿರೋದು ಕೂಡ ಪತ್ತೆಯಾಗಿಲ್ಲ. ಟುಸ್ ಆಗಿದೆ ಜಿಪಿಆರ್ ತಂತ್ರಜ್ಞಾನದ ಮೂಲಕ ನಡೆಸಿದ ಶೋಧ ಕಾರ್ಯಾಚರಣೆ. ಅತಿ ದೊಡ್ಡ ಟ್ವಿಸ್ಟ್ ಇದು ಧರ್ಮಸ್ಥಳದ ತಲೆಬುರುಡೆ ಪ್ರಕರಣಕ್ಕೆ. ತೀವ್ರ ಕುತೂಹಲವನ್ನ ಕೆರಳಿಸಿದ 13ನೇ ಪಾಯಿಂಟ್, ಕಗ್ಗಂಟಾಗಿದ್ದಂತಹ 13ನೇ ಪಾಯಿಂಟ್. ಜಿಪಿಆರ್ ನೆಲ ಶೋಧಕ್ಕೂ ಕೂಡ ಅಸ್ಥಿಪಂಜರ ಪತ್ತೆ ಆಗಲಿಲ್ಲ. ಸ್ಥಳಕ್ಕೆ ಹಿಟಾಚಿಯನ್ನ ಎಸ್ಐಟಿ ಅಧಿಕಾರಿಗಳು ತರಿಸಿದ್ದಾರೆ. ಯಾವುದೇ ದುರ್ಗಮ ಆಗಿದ್ರೂ ಕೂಡ ಅದನ್ನ ಅಗೆದೇ ತೀರಬೇಕು ಅಂತ ಹೇಳಿ ಈಗ ಅಲ್ಲಿ ಹಿಟಾಚಿಗಳನ್ನ ತರಿಸಿ ಆ 13ನೇ ಪಾಯಿಂಟ್ ಅನ್ನ ಅಗೆಯೋ ಕಾರ್ಯಾಚರಣೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಆರಂಭ ಆಗುತ್ತೆ. ಜಿಪಿಆರ್ ತಂತ್ರಜ್ಞಾನದ ಮೂಲಕ ಒಂದು ಪರಿಣಾಮಕಾರಿಯಾದ ರಿಸಲ್ಟ್ ಸಿಗುತ್ತೆ ಅಂತ ಹೇಳಿ ಎಲ್ಲರೂ ಅಂದುಕೊಂಡಿದ್ರು. ಆದ್ರೆ ಈ ಹೊತ್ತಿಗೆ ಜಿಪಿಆರ್ ತಂತ್ರಜ್ಞಾನದ ಮೂಲಕ ಸುಮಾರು 3 ಸುತ್ತಿನಲ್ಲಿ ಅಲ್ಲಿ ಡ್ರೋನ್ ಅನ್ನ ಹಾರಿಸಿ ಜಿಪಿಆರ್ ಟೆಕ್ನಾಲಜಿಯನ್ನ ಬಳಸಿ 300 ಅಡಿಯವರೆಗೂ ಕೂಡ ಕೆಳಗಡೆ ಅನ್ವೇಷಣೆ ಮಾಡಿದ್ರು ಕೂಡ ಯಾವ ಅಸ್ಥಿಪಂಜರವೂ ಕೂಡ ಸಿಗದೇ ಇರೋದ್ರಿಂದಾಗಿ ಅಗೈನ್ ಮ್ಯಾನ್ಯುವಲಿ ಅಲ್ಲಿ ಅಗೆಯುವುದಕ್ಕೆ ಈಗ ಮತ್ತೆ ಹಿಟಾಚಿಯನ್ನ ತರಿಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು.